ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಾಟ್ ಎ ಮ್ಯಾಚ್ ಬಿಟ್ವೀನ್ ಶ್ರೀಲಂಕಾ ಅಂಡ್ ಪಾಕಿಸ್ತಾನ. ಶ್ರೀಲಂಕಾದಿಂದ ರೋಚಕ ಹೋರಾಟ. ವಿಶ್ವಕಪ್ನಿಂದ ಕೊನೆಗೂ ಹೊರಬಿದ್ದಂತ ಪಾಕಿಸ್ತಾನ ಕ್ರೇಜ್ ಹುಟ್ಟಿಸಿದ ಇಂಡೋ ವೆಸ್ಟ್ ಇಂಡೀಸ್ ಕ್ವಾರ್ಟರ್ ಫೈನಲ್ ಕಾದಾಟ. ಏನಿದು ಅಪ್ಡೇಟ್? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವೆ ನಡೆದಂತ T20 ಪಂದ್ಯದ ಕೊನೆಯ ಲೀಗ್ ಪಂದ್ಯದಲ್ಲಿ ಯಾರು ಗೆದ್ರು ಅಂದ್ರೆ ಕ್ರಿಕೆಟ್ ಗೆದ್ದು ಬಿಡ್ತು ಅಂತ ಒಂದು ರೋಚಕವಾಗಿತ್ತು ಪಂದ್ಯ. ಫ್ರಮ್ ದ ಫಸ್ಟ್ ಬಾಲ್ ಟು ಕೊನೆಯ ಬಾಲ್ ತನಕ, ಅಂದ್ರೆ ಪಾಕಿಸ್ತಾನ ಫೇಸ್ ಮಾಡಿದಂತ ಫಸ್ಟ್ ಬಾಲ್ ನಿಂದ ಶ್ರೀಲಂಕಾ ಕ್ಯಾಪ್ಟನ್ ಆಗಿರುವಂತ ಧನುಷಾ ಶಣಕ್ ಅವರು ಫೇಸ್ ಮಾಡಿದಂತ ಕೊನೆಯ ಬಾಲ್ ತನಕ ಮ್ಯಾಚ್ ಯಾವ ಕಡೆ ತಿರುಗತ್ತೆ, ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರ ಇನ್ನು ಕ್ರಿಕೆಟ್ ಪಂಡಿತರಿಗೂ ಕೂಡ ಅಥವಾ ಕಾಮೆಂಟೇಟರ್ಗೂ ಕೂಡ ಪರಮಾಶ್ಚರ್ಯವಾಗಿತ್ತು. ಕೊನೆಗೆ ಹೇಳಿದಂತ ಒಂದೇ ಒಂದು ಮಾತಂದ್ರೆ ಕಾಮೆಂಟೇಟರ್ಸ್ಗಳು, ವಾಟ್ ಎ ಮ್ಯಾಚ್, ಯಾರು ಗೆದ್ರು ಅಂದ್ರೆ ಇಲ್ಲಿ ಕ್ರಿಕೆಟ್ ಗೆದ್ದಿತ್ತು ಎನ್ನುವಂತ ಒಂದು ಆಶ್ಚರ್ಯಕರವಾದಂತ ಮಾತನ್ನ ಹೇಳಿದ್ರು. ಆದರೆ ಶ್ರೀಲಂಕಾ ತೋರಿದಂತ ರಣರೋಚಕ ಹೋರಾಟದ ನಡುವೆಯೂ ಕೂಡ ಪಾಕಿಸ್ತಾನ ಕೇವಲ 5 ರನ್ನಿಂದ ಈ ಮ್ಯಾಚ್ ಅನ್ನು ಗೆದ್ದಿತ್ತು. ಆದ್ರೆ ಅದಕ್ಕೆ ಬೇಕಾದಂತ ರನ್ ರೇಟ್ ಆಗಿರ್ಬೋದು, ಅದಕ್ಕೆ ಅದು ಫಿಕ್ಸ್ ಮಾಡಿದಂತ ಟಾರ್ಗೆಟ್ ರೀಚ್ ಆದಂತ ಕಾರಣಕ್ಕಾಗಿ, ಅಂದ್ರೆ ಪಾಕಿಸ್ತಾನ ರೀಚ್ ಆಗದಂತ ಕಾರಣಕ್ಕಾಗಿ, ಅಥವಾ 147 ರನ್ಗೆ ಫಿಕ್ಸ್ ಮಾಡಿದಂತ ಟಾರ್ಗೆಟ್ ಅನ್ನ ಆರಾಮಾಗಿ ಶ್ರೀಲಂಕಾ ತಂಡ ಕ್ರಾಸ್ ಮಾಡಿದಂತ ಕಾರಣಕ್ಕಾಗಿ ಪಾಕಿಸ್ತಾನ ಇದೀಗ ಸೆಮಿಫೈನಲ್ ರೇಸ್ ನಿಂದ ಹೊರಬಿದ್ದು ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಬಿ ಗ್ರೂಪಿನಿಂದ ಸೆಮಿಫೈನಲ್ಗೆ ಹೋಗಿದೆ. ಎ ಗ್ರೂಪ್ ನಿಂದ ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ ರೀಚ್ ಆದ್ರೆ, ಮತ್ತೊಂದು ಕಡೆ ನಾಳೆ ಕೋಲ್ಕತ್ತಾದಲ್ಲಿ ನಡೆಯುವಂತ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಇಂಡಿಯಾ ತಂಡಗಳ ನಡುವೆ ಯಾರು ಗೆಲ್ತಾರಲ್ಲ ಅವರು ಎ ಗ್ರೂಪಿನಿಂದ ಮತ್ತೊಂದು ತಂಡವಾಗಿ ಸೆಮಿಫೈನಲ್ಗೆ ಹೋಗ್ತಾರೆ. ಹಾಗಾಗಿ ನಾಳೆ ನಡೆಯುವಂತ ಮ್ಯಾಚ್ ಮೇಲೆ ಇದೀಗ ಎಲ್ಲರ ಕುತೂಹಲ ಕೂಡ ಇದೆ. ಇನ್ನು ಇವತ್ತನೇ ಮ್ಯಾಚ್ಗೆ ಬರೋದಾದ್ರೆ, ಮೊದಲು ಬ್ಯಾಟಿಂಗ್ ಮಾಡದಂತಂದ್ರೆ ಶ್ರೀಲಂಕಾ ಟಾಸ್ ವಿನ್ ಆಗುತ್ತೆ ಮತ್ತು ಪಾಕಿಸ್ತಾನಕ್ಕೆ ಮೊದಲು ಬ್ಯಾಟಿಂಗ್ ಅನ್ನ ಕೊಡುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ಮೊದಲ ಓವರ್ ನಿಂದ ಕೊನೆಯ ಓವರ್ ತನಕ ಸರಿಸುಮಾರು 10 ರನ್ ರೇಟ್ ಅನ್ನ ಇಟ್ಕೊಂಡು ಬ್ಯಾಟಿಂಗ್ ಮಾಡುತ್ತೆ ಮತ್ತು ಅದಕ್ಕೊಂದು ಟಾರ್ಗೆಟ್ ಇರುತ್ತೆ. ನಾವು ಎಷ್ಟೇ ರನ್ ಅನ್ನ ಮಾಡಿದ್ರು ಕೂಡ ಸರಿಸುಮಾರು 65 ರನ್ಗಳನ್ನ ಡಿಫರೆನ್ಸ್ ಮಾಡಿ, ಅಂದ್ರೆ 200 ಹೊಡೆದು ಬಿಟ್ರೆ ಅವರಿಗೆ 140 ಪ್ಲಸ್ ಅನ್ನ ಟಾರ್ಗೆಟ್ ಕೊಡ್ಬೇಕಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ 65 ರನ್ ಅನ್ನ ಎಕ್ಸ್ಟ್ರಾ ಹೊಡೆಯಬೇಕು ಎನ್ನುವಂತ ಕಾರಣಕ್ಕಾಗಿ ಪಾಕಿಸ್ತಾನ ತಂಡ ಒಳ್ಳೆಯ ಬ್ಯಾಟಿಂಗ್ ಅನ್ನು ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಫರಾನ್ ಮತ್ತು ಫಖರ್ ಅವರು 160-170 ರನ್ಗಳ ಓಪನಿಂಗ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರೆ. ಅದಾದ ನಂತರ ಯಾವ ಲೆವೆಲ್ಗೆ ಪಾಕಿಸ್ತಾನ ಕೊಲ್ಯಾಪ್ಸ್ ಆಗತ್ತಂದ್ರೆ, ಒಂದು ಹಂತಕ್ಕೆ ಅವರಿಬ್ಬರು ಬ್ಯಾಟಿಂಗ್ ಮಾಡುವಾಗ ನೋಡಿ, ಶೆಹಬಾಜ್ ಫರಾನ್ ಅವರು 59 ಎಸೆತಗಳಲ್ಲಿ 100 ರನ್ ಮಾಡ್ತಾರೆ. ಮತ್ತು ಇಡೀ ನಮ್ಮ ಕ್ರಿಕೆಟ್ ಇತಿಹಾಸದಲ್ಲಿ T20 ವರ್ಲ್ಡ್ ಕಪ್ ನಲ್ಲಿ ಒಟ್ಟಿಗೆ ಒಂದೇ ಟೂರ್ನಮೆಂಟ್ ಅಲ್ಲಿ 2 ಶತಕವನ್ನು ಬಾರಿಸಿದಂತ ಖ್ಯಾತಿ ಇದೀಗ ಶೆಹಬಾಜ್ ಫರಾನ್ ಅವರಿಗೆ ಹೋಗುತ್ತೆ. ಮತ್ತು ಅವರು ಇಡೀ ವಿಶ್ವಕಪ್ ಪಂದ್ಯಾವಳಿಯಲ್ಲಿ, ಅಂದ್ರೆ ಒಂದೇ ಒಂದು ವಿಶ್ವಕಪ್ ಪಂದ್ಯಾವಳಿ ಜಾಸ್ತಿ ರನ್ ಹೊಡೆದಂತ ಕೀರ್ತಿ ಕೂಡ ಅವರಿಗೆ ಇದೆ. 383 ರನ್ ಇದೇ ವರ್ಲ್ಡ್ ಕಪ್ ಅವರು ಹೊಡೆದಿದ್ದಾರೆ. ಅವ್ರ ಜೊತೆ ಫಖರ್ ಅವರು ಕೂಡ 84 ರನ್ ಹೊಡೆದ್ರು. ಒಂದು ಟೈಮ್ ಅಲ್ಲಿ ಇಬ್ಬರು ಬ್ಯಾಟಿಂಗ್ ಮಾಡುವಾಗ 250 ರನ್ ಕ್ರಾಸ್ ಮಾಡ್ತಾರೆ. ಮತ್ತು ಈ ಪಾಕಿಸ್ತಾನ ತಂಡ, ಈಗಿರುವ ಪಾಕಿಸ್ತಾನ ತಂಡ ಶ್ರೀಲಂಕಾವನ್ನು 65 ರನ್ಗಳಿಂದ ಅಂತರದಿಂದ ಸೋಲಿಸಿ ಸಲೀಸಾಗಿ ಸೆಮಿಫೈನಲ್ ಏರತ್ತೆ ಅನ್ನುವಂತ ಲೆಕ್ಕಾಚಾರ ಕೂಡ ಇತ್ತು. ಆದ್ರೆ ಕೊನೆಯ 4 ಓವರ್ ನಲ್ಲಿ 30 ರನ್ ಅನ್ನ ಗಳಿಸುವಲ್ಲಿ ಮಾತ್ರ ಸಫಲವಾಗಿ ಪಾಕಿಸ್ತಾನ ಬರೋಬ್ಬರಿ 7 ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಪಾಕಿಸ್ತಾನ ಒಂದು ಒಳ್ಳೆಯ ಮೊತ್ತವನ್ನು 212 ರನ್ಗಳ ಟಾರ್ಗೆಟ್ ಅನ್ನು ಕೊಡುತ್ತೆ. ಆದ್ರೆ ಅದಕ್ಕೆ ಉತ್ತರವಾಗಿ ಶ್ರೀಲಂಕಾ ಕೂಡ ಒಂದು ಒಳ್ಳೆಯ ಬ್ಯಾಟಿಂಗ್ ಮಾಡಿ ಸರಿಸುಮಾರು 9-10 ರನ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಆದ್ರೆ ಒಂದು ಹಂತದಲ್ಲಿ ಕೊನೆಯ 5-6 ಓವರ್ 90 ರನ್ ಬೇಕಾದಾಗ ಬ್ಯಾಟಿಂಗ್ ಬಂದಂತ ಶ್ರೀಲಂಕಾದ ಕ್ಯಾಪ್ಟನ್ ಆಗಿರುವಂತ ಧನುಷಾ ಶಣಕ್ ಅವರು ಭರ್ಜರಿಯಾಗಿ 8 ಸಿಕ್ಸರ್ ಬಾರಿಸುವ ಮುಖಾಂತರ ಪಂದ್ಯವನ್ನ ಇನ್ನೇನು ಗೆದ್ದೇ ಬಿಟ್ರು ಎನ್ನುವಂತ ಹಂತಕ್ಕೆ ಹೋಗುತ್ತೆ. ನೋಡಿ, ಕೊನೆಯ ಓವರ್ ನಲ್ಲಿ 24 ರನ್ ಬೇಕಾಗತ್ತೆ. ತಾನು ಎದುರಿಸಿದ ಪಾಕಿಸ್ತಾನದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಶಾಹಿನ್ ಶಾ ಅಫ್ರಿದಿ ಅವರ ಮೊದಲ ಬಾಲ್ ಅನ್ನ ಅವರು ಬೌಂಡ್ರಿ ಗಟ್ತಾರೆ, 2ನೇ ಬಾಲ್ ಅನ್ನ ಸಿಕ್ಸರ್ ಗಟ್ತಾರೆ, 3ನೇ ಬಾಲ್ ಅನ್ನ ಸಿಕ್ಸರ್ ಗಟ್ತಾರೆ, 4ನೇ ಬಾಲ್ ನ ಸಿಕ್ಸರ್ ಗಟ್ತಾರೆ. ಹಾಗಾಗಿ ಕೊನೆಯ 2 ಎಸೆತದಲ್ಲಿ ಪಂದ್ಯವನ್ನ ಗೆಲ್ಲಿಕ್ಕೆ ಕೇವಲ 6 ರನ್ ಬೇಕಾಗತ್ತೆ. ಅಲ್ಲಿ ತನಕ
ಸರಿಸುಮಾರು 28 ರನ್ಗಳು ಬೇಕಾಗಿದ್ದಂತ ಕಾರಣಕ್ಕಾಗಿ ಇನ್ನೇನು 2 ಬಾಲ್ 6 ರನ್ ಬೇಕಾಗತ್ತೆ ಅಂತ ಹಂತದಲ್ಲಿರುವಾಗ ಸಾಹಿನ್ ಅಫ್ರಿದಿ ಅವರು ರೌಂಡ್ ದಿ ವಿಕೆಟ್ ಬೌಲಿಂಗ್ ಹಾಕಿ ಆಫ್ ಸೈಡ್ ದ ಔಟ್ಸೈಡ್ ದ ಆಫ್ ಸ್ಟಂಪ್ ಬಾಲ್ ಹಾಕಿದಾಗ ಎಲ್ಲೋ ಒಂದ್ ಕಡೆ ಬಾಲ್ ಅನ್ನ ತಿರುವಲಿಕ್ಕೆ ಹೋಗಿ ಅದು ಮಿಸ್ ಆಗತ್ತೆ. ಅದನ್ನೇ ಗುರಿಯಾಗಿ ಇಟ್ಕೊಂಡು ಏನೋ ತಾನು ಸಕ್ಸಸ್ ಕಂಡೆ ಅನ್ನುವಂತ ಕಾರಣಕ್ಕಾಗಿ ಶಾಹಿನ್ ಅಫ್ರಿದಿ ಅವರು ಮತ್ತೆ ಅದೇ ಬಾಲ್ ಅನ್ನು ಹಾಕ್ತಾರೆ. ಆ ಬಾಲ್ ಅನ್ನು ವೈಡ್ ಅನ್ನುವಂತ ಕಾರಣಕ್ಕಾಗಿ ಶ್ರೀಲಂಕಾದ ಕ್ಯಾಪ್ಟನ್ ಆಗಿರುವಂತ ಧನುಷ ಶಣಕ ಅವರು ಅದನ್ನ ಬಿಟ್ಬಿಡ್ತಾರೆ. ಆದ್ರೆ ಅದು ವೈಡ್ ಆಗಲ್ಲ. ಆದ್ರೆ ರೋಚಕತೆ ಅಂತೂ ಇತ್ತು. ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಎನ್ನುವುದಕ್ಕಿಂತ ಕ್ರಿಕೆಟ್ ಗೆದ್ದು ಎನ್ನುವುದು ಕೂಡ ಪ್ರತಿಯೊಬ್ಬರ ಮಾತಾಗಿತ್ತು. ಮತ್ತು ಇದು ಒಂಥರ ನಾವು ನೋಡುವಾಗ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಲ್ಲ, ಅಷ್ಟು ದೊಡ್ಡದಾದಂತ ಖುಷಿ ಇತ್ತು. ಪಾಕಿಸ್ತಾನ ಸೋತ್ತ ಅಥವಾ ಶ್ರೀಲಂಕಾ ಸೋತ್ತ ಅನ್ನೋದಕ್ಕಿಂತ ಪಾಕಿಸ್ತಾನಕ್ಕೆ ಸ್ವಲ್ಪ ಬೇಸರ ಆಯ್ತು. ಯಾಕಂದ್ರೆ ಒಂದೊಳ್ಳೆಯ ಮ್ಯಾಚ್ ನಲ್ಲಿ ತಾನು ಗೆದ್ರು ಕೂಡ ಸೆಮಿಫೈನಲ್ ಗೆ ಹೋಗ್ಲಿಕ್ಕೆ ಆಗಿಲ್ಲ ಎನ್ನುವಂತ ಒಂದು ಬೇಸರ ಕೂಡ ಇತ್ತು. ಮತ್ತು ಪಾಯಿಂಟ್ಸ್ ಟೇಬಲ್ ನಲ್ಲಿ ಇದೀಗ ಪಾಕಿಸ್ತಾನ 3, ನ್ಯೂಜಿಲೆಂಡ್ 3 ಮತ್ತು ಇಂಗ್ಲೆಂಡ್ 6 ಪಾಯಿಂಟ್ಗಳ ಮುಖಾಂತರ ಇಂಗ್ಲೆಂಡ್ ಮೊದಲ ತಂಡವಾಗಿ ಸೆಮಿಫೈನಲ್ ರೀಚ್ ಆದ್ರೆ ಎರಡನೇ ತಂಡವಾಗಿ ನ್ಯೂಜಿಲೆಂಡ್ ಕೂಡ ರನ್ ರೇಟ್ ಆಧಾರದಲ್ಲಿ ಇದೀಗ ಸೆಮಿಫೈನಲ್ ರೀಚ್ ಆಗಿದೆ. ಮತ್ತು ಕಳೆದ 4-5 ದಿನಗಳಲ್ಲಿ ವಿಶ್ವಕಪ್ T20 ಪಂದ್ಯಾವಳಿಯಲ್ಲಿ ಒಂದು ರೋಚಕತೆಯನ್ನ ಕಾಪಾಡಿದೆ ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ ತಂಡವನ್ನ ಸೌತ್ ಆಫ್ರಿಕಾ ಮಣಿಸುತ್ತೆ. ಅದೇ ದಿನ ಇಂಡಿಯಾ ಜಿಂಬಾಬ್ವೆ ಮಣಿಸುತ್ತೆ. ಅದು ಒಂದು ರೋಚಕತೆ ಇತ್ತು. ಅದಾದ ನಂತರ ನಿನ್ನೆ ಆದಂತ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ತಂಡದ ನಡುವೆ ನಡೆದಂತ ಪಂದ್ಯದಲ್ಲಿ ಇನ್ನೇನು ನ್ಯೂಜಿಲೆಂಡ್ ಗೆದ್ದೇ ಬಿಡ್ತು ಎನ್ನುವ ಹಂತದಲ್ಲಿ ಇರುವಾಗ ರಿಯಾನ್ ಅಹ್ಮದ್ ಮತ್ತು ವಿಲ್ ಜಾಕ್ ಅವರು ಆಡಿದಂತ ರೋಚಕತೆ ಮತ್ತೆ ಇಂಗ್ಲೆಂಡ್ ತಂಡವನ್ನ ಗೆಲ್ಲುವಂತೆ ಮಾಡಿತು. ಮತ್ತು ಒಂದು ಹಂತಕ್ಕೆ ಇವತ್ತಿನ ಒಂದು ಪಂದ್ಯವನ್ನ ರೋಚಕತೆಯ ಕಾಪಾಡುವಲ್ಲಿ ಕೂಡ ಸಾಕ್ಷಿ ಆಯಿತು. ಒಂದ್ ವೇಳೆ ನಿನ್ನೆ ಇಂಗ್ಲೆಂಡ್ ಸೋತಿದ್ರೆ ಇವತ್ತಿನ ಪಂದ್ಯಕ್ಕೆ ಅಷ್ಟು ಮಹತ್ವ ಬರ್ತಿರ್ಲಿಲ್ಲ ಮತ್ತು ಪಾಕಿಸ್ತಾನಕ್ಕೆ ಒಂದು ಚಾನ್ಸ್ ಕೂಡ ಇರ್ತಿರ್ಲಿಲ್ಲ. ಈ ಚಾನ್ಸ್ ಅನ್ನ ಉಪಯೋಗಿಸಿಕೊಂಡಂತ ಪಾಕಿಸ್ತಾನ ಒಂದೊಳ್ಳೆ ಬ್ಯಾಟಿಂಗ್ ಅನ್ನ ಮಾಡ್ತು. ಜೊತೆಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಶ್ರೀಲಂಕಾ ಕೂಡ ಅವರು ನೀಡಿದಂತ ಟಾರ್ಗೆಟ್ ಅನ್ನ ರೀಚ್ ಮಾಡಿ ಇನ್ನೇನು ಗೆಲುವಿನ ಹಂತಕ್ಕೆ ಹೋದಾಗ ಆ ಸೋಲನ್ನ ಅನುಭವಿಸಬೇಕಾಗಿ ಬಂತು. ಇದು ಒಂದು ಕತೆ. ಜೊತೆಗೆ ನಾಳಿನ ಪಂದ್ಯ ಇದೆಯಲ್ಲ, ಅಂದ್ರೆ ರವಿವಾರ ಸಂಜೆ 7 ಗಂಟೆಗೆ ಪ್ರಾರಂಭವಾಗುವಂತ ಪಂದ್ಯ ಮತ್ತೊಂದು ರೋಚಕತೆ ಸಾಕ್ಷಿಯಾಗತ್ತೆ. ಯಾಕಂದ್ರೆ ಇಂಡಿಯಾ ನಮ್ಮ ಕಂಟ್ರಿ ಆದ ನಮ್ಮ ಇಂಡಿಯಾ ತಂಡಕ್ಕೆ ಹೋಮ್ ಕಂಟ್ರಿ ಆದ ಕಾರಣಕ್ಕಾಗಿ ಫ್ಯಾನ್ಸ್ ಅಬ್ಬರ ಇರುತ್ತೆ. ವೆಸ್ಟ್ ಇಂಡೀಸ್ಗೆ ಈಡನ್ ಗಾರ್ಡನ್ ಎನ್ನುವಂತ ಪಿಚ್ ಕೂಡ ಅಥವಾ ಆ ಗ್ರೌಂಡ್ ಕೂಡ ಹೋಮ್ ಗ್ರೌಂಡ್ ತರ ಇದ್ದ ಕಾರಣಕ್ಕಾಗಿ ಅವರಿಗೂ ಕೂಡ ಅಡ್ವಾಂಟೇಜ್. 2016 ಕೂಡ ಅವರು ವೆಸ್ಟ್ ಇಂಡೀಸ್ ತಂಡದವರು ಇಂಗ್ಲೆಂಡ್ ಅನ್ನ ಕೊನೆಯ ಓವರ್ ನಲ್ಲಿ 19 ರನ್ ಬೇಕಾದಾಗ ಕಂಪ್ಲೀಟ್ ಆಗಿ 4 ಬಾಲ್ 4 ಸಿಕ್ಸರ್ ಸಿಡಿಸಿದಂತ ಕಾರ್ಲೋಸ್ ಬ್ರೇತ್ವೆಟ್ ಅವರು ವೆಸ್ಟ್ ಇಂಡೀಸ್ ತಂಡಕ್ಕೆ T20 ವರ್ಲ್ಡ್ ಕಪ್ ಅನ್ನು ಗೆಲ್ಲಿಸಿಕೊಡಲು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದು ಕೂಡ ನಾಳೆ ನಡೆಯುವಂತ ಈಡನ್ ಗಾರ್ಡನ್ ಮೈದಾನದಲ್ಲಿ. ಹೀಗಾಗಿ ಇಂಡಿಯಾಕ್ಕೂ ಸ್ವಲ್ಪ ದೊಡ್ಡ ಹೋಪ್ಸ್ ಇದೆ, ವೆಸ್ಟ್ ಇಂಡೀಸ್ಗೂ ದೊಡ್ಡ ಹೋಪ್ಸ್ ಇದೆ. ಈ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ನ ಒಂದು ಸಿಮಿಲಾರಿಟಿ ಏನಂದ್ರೆ ಇಬ್ಬರು ಕೂಡ ಇಲ್ಲಿಯ ತನಕ ಒಂದೇ ಒಂದು ಮ್ಯಾಚ್ ಅನ್ನು ಸೋತಿದ್ದಾರೆ, ಅದು ಕೂಡ ಸೌತ್ ಆಫ್ರಿಕಾ ವಿರುದ್ಧ. ಹಾಗಾಗಿ ಎರಡೂ ತಂಡದಲ್ಲಿ ಯಾರು ಮುಖ್ಯ ಯಾರು ಕಡಿಮೆ ಅನ್ನೋದಕ್ಕಿಂತ ನಾಳೆ T20 ಪಂದ್ಯದಲ್ಲಿ ಒಂದು ರೋಚಕತೆಯನ್ನು ಕಾಪಾಡುವಲ್ಲಿ ಈ ನಾಳಿನ ಪಂದ್ಯ ಒಂದು ಸಾಫಲ್ಯತೆಯನ್ನ ಕಾಣುತ್ತೆ. ಮತ್ತು ಭಾರತ ತಂಡ ಗೆದ್ದು ಬರಲಿ ಎಂದು ಕೂಡ ಕೋಟ್ಯಾಂತರ ಅಭಿಮಾನಿಗಳ ಆಸೆಯಾಗಿದೆ. ರೋಚಕತೆಯಿಂದ ಕೂಡಿದ ಪಂದ್ಯದಲ್ಲಿ ಪಾಕಿಸ್ತಾನ ಗೆದ್ರೂ ಕೂಡ ಅಧಿಕೃತವಾಗಿ ಇದೀಗ ರನ್ ರೇಟ್ ಆಧಾರದ ಮುಖಾಂತರವಾಗಿ ಪಾಕಿಸ್ತಾನ ವಿಶ್ವಕಪ್ ನಿಂದ ಹೊರಗೆ ಬಿದ್ದಿದೆ. ಮತ್ತು ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ ಕಾದಾಟಕ್ಕಾಗಿ ಇದೀಗ ವೇದಿಕೆ ಕೂಡ ಸಜ್ಜಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.